ಚಳ್ಳಕೆರೆ ನಗರಸಭೆ ವ್ಯಾಪ್ತಿಯ ನಾಯಕನಹಟ್ಟಿ ಕ್ರಾಸ್ ಸಮೀಪ ಸ್ಮಶಾನಕ್ಕೆ ಮೀಸಲಿಟ್ಟಿರುವ ಜಾಗದ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡು ಒಂದು ಸಮುದಾಯಕ್ಕೆ ನೀಡಿರುವ ಜಾಗದಲ್ಲಿ ಸಂಘ ಸಂಸ್ಥೆಯೊಂದು ನಗರಸಭೆಯಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಅಕ್ರಮ ವಾಣಿಜ್ಯ ಮಳಿಗೆಗಳ ಶೆಡ್ ನಿರ್ಮಿಸಿ ಬಾಡಿಗೆಗೆ ನೀಡಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಮಹೇಶ್ ಎಂಬುವವರು ಚಳ್ಳಕೆರೆ ನಗರಸಭೆ ಆಯುಕ್ತರಿಗೆ ಲಿಖಿತ ದೂರು ಸಲ್ಲಿಸಿದ್ದು, ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಾದ ಜಾಗದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಕುರಿತು ಸಮಗ್ರ ತನಿಖೆ ನಡೆಸಿ ಅಕ್ರಮ ನಿರ್ಮಾಣವಾಗಿದ್ದರೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ದೂರುದಾರ ಮಹೇಶ್ ಅವರು ಜನಧ್ವನಿ ನ್ಯೂಸ್ ಜೊತೆ ಮಾತನಾಡಿ ತಮ್ಮ ಆರೋಪಗಳು ಹಾಗೂ ದಾಖಲೆಗಳ ಬಗ್ಗೆ ಏನ್ ಹೇಳುತ್ತಾರೆ ಎಂಬುದನ್ನ ಈಗ ಕೇಳೋಣ. ಈಗ ಸಾರ್ವಜನಿಕ ಚಳ್ಳಕೆರೆ ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೆಲವು ಸ್ಮಶಾನದ ಜಾಗಗಳಾಗಿರ್ಲಿ, ಸರ್ಕಾರಿ ಜಾಗಗಳಾಗಿರ್ಲಿ, ಅದರಲ್ಲಿ ವಿಶೇಷವಾಗಿ ಈಗ ಸ್ಮಶಾನಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಯಾವುದೇ ನಗರಸಭೆಯ ಅನುಮತಿ ಇಲ್ದಲೆ, ಈಗ ಕಟ್ಟಡ ಪರವಾನಗಿ ಇಲ್ದಲೆ ವಾಣಿಜ್ಯ ಮನೆಗಳನ್ನು ನಿರ್ಮಿಸಿ ಇವತ್ತು ವಾಣಿಜ್ಯ ಮನೆಗಳನ್ನು ಬಾಡಿಗೆಗಳಿಗೂ ಕೊಟ್ಟಿದ್ದಾರೆ. ಆದರೆ ಇದೆಲ್ಲ ಕೂಡ ನಗರಸಭೆಯ ಆಡಳಿತ ವರ್ಗಕ್ಕೆ ಇವತ್ತಿಗೂ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಇದು ಆಶ್ಚರ್ಯ ಆಗುತ್ತೆ. ಇದ್ರ ಜೊತೆಗೆ ಏನು ಉದ್ದೇಶಕ್ಕೆ ಸರ್ಕಾರ ಕೊಟ್ಟಿರುತ್ತೋ ಆ ಉದ್ದೇಶಕ್ಕೆ ಬಳಸೋದ್ರಲ್ಲಿ ಯಾವುದೇ ಅಪೇಕ್ಷೆ ಆಗ್ಲಿ ಇನ್ನೊಂದಾಗ್ಲಿ ಇರೋದಿಲ್ಲ. ಆದ್ರೆ ಸಾರ್ವಜನಿಕ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೆ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರ್ತಾರೋ ಅದನ್ನ ಬಿಟ್ಟು ಬೇರೆ ಉದ್ದೇಶಕ್ಕೆ ಬಳಸಬೇಕಾದ್ರೆ ಇದನ್ನ ಅನುಮಾನ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಇದ್ರಲ್ಲಿ ಏನಾದ್ರೂ ನಗರಸಭೆ ಆಡಳಿತ ಏನಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ, ಇದ್ರ ಬಗ್ಗೆ ಸೂಕ್ತ ಕ್ರಮ ಮತ್ತೆ ಸೂಕ್ತ ತನಿಖೆ ಆಗ್ಬೇಕು. ಆಮೇಲೆ ಇರ್ತಕ್ಕಂತ ಮಳಿಗೆಗಳನ್ನ ನಗರಸಭೆ ವಶಕ್ಕೆ ತಗೊಂಡ್ರೆ ಮುಂದೆ ನಗರಸಭೆಗೂ ಆದಾಯದ ಮೂಲ ಆಗುತ್ತೆ ಒಂದು. ಆಮೇಲೆ ಈ ತರ ಇನ್ನೊಬ್ರು ಬೇರೆಯವರೆಲ್ಲ ಸರ್ಕಾರದ ಜಾಗಗಳಲ್ಲಿ ಮಳಿಗೆಗಳು ಕಟ್ಕೊಂಡು ಬೇರೆಯವ್ರಿಗೆ ಬಾಡಿಗೆ ಕೊಡ್ತಕ್ಕಂಥದ್ದಕ್ಕೆ ಹೌದೌದೌದೌದು ಪೆಟ್ಟಿಗೆ ಅಂತಂದ್ರೆ ಅವರು ಸಾಲ ಒಂದು ಈಗ ಮಳಿಗೆಗಳ ಒಂದು ಕಾಂಪ್ಲೆಕ್ಸ್ ಅಂತೀವಲ್ಲ ಆ ತರನೇ ಮಾಡಿದಾರೆ ಅವರು ಸುತ್ತಾಗಿ. ಆದ್ರೆ ಇದಕ್ಕೆ ನಗರಸಭೆಯಿಂದ ಒಂದು ಇದು ತಗೊಬೇಕಲ್ಲ, ಪರವಾನಗಿ ಆಗ್ಲಿ, ಆಮೇಲೆ ಕಟ್ಟಡ ಸಾಮಾನ್ಯ ಜನಕ್ಕೆ ಇವನ್ನೆಲ್ಲ ಕೇಳ್ತಾರೆ. ದೂರ್ ಕೊಟ್ಟಿದೀವಿ, ಅದ್ರ ಬಗ್ಗೆ ಏನ್ ತಗೊಂತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿನ್ನ. ಎಷ್ಟು ದೂರ ಕೊಟ್ಟು ನೀವು ಸರ್? ಈಗ ನಿನ್ನೆ ಕೊಟ್ಟಿರೋದು ದೂರು. ನೋಡೋಣ ಅದ್ರ ಬಗ್ಗೆ. ಈಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ಇದನ್ನ ಕೊಟ್ಟಿಲ್ಲ, ಸಾರ್ವಜನಿಕ ಹಿತಾಸಕ್ತಿಯಿಂದ ಇದ್ರ ಬಗ್ಗೆ ಕ್ರಮ ತಗೊಂಡು ಅದನ್ನ ಅಂತವು ಅಂತ ಹೇಳ್ತಿಲ್ಲ, ಎಲ್ಲ ನಗರದಲ್ಲಿ ಇರ್ತಕ್ಕಂತ ಅಂತ ಯಾವುದೇ ಮಳಿಗೆಗಳಾಗ್ಲಿ ಇನ್ನೊಂದಾಗ್ಲಿ ಅವನ್ನ ವಶಕ್ಕೆ ತಗೊಳೋದ್ರಿಂದ ಸರ್ಕಾರಕ್ಕೆ ಮತ್ತೆ ನಗರಸಭೆಗೆ ಆದಾಯ ಆಗುತ್ತೆ, ಮತ್ತೆ ಇನ್ನೊಬ್ರಿಗೆ ಎಚ್ಚರಿಕೆ ಆಗುತ್ತೆ ಅನ್ನೋದನ್ನ ಹೇಳಕ್ ಬಯಸ್ತೀನಿ. ನಿಮ್ಮ ಹೆಸರು